ಹಲೋ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಒಂದು ಮೊಟ್ಟೆ ಕ್ರಂಚಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗ ಅದಕ್ಕೆ ಮೊಟ್ಟೆನ ಒಂದು 6 ಮೊಟ್ಟೆನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಮೆಣಸಿನ ಪುಡಿ ಮತ್ತು ಕಾರ್ನ್ಫ್ಲೋರು, ಈರುಳ್ಳಿ ಹೂವು ಮತ್ತು ಬ್ರೆಡ್ ಕ್ರಮ್ಸು. ಅಂದರೆ ಬ್ರೆಡ್ ಇದ್ದರೆ ಅದನ್ನು ಪುಡಿ ಮಾಡಿಟ್ಕೊಂಡು ಮಾಡ್ಬೋದು. ಇವಾಗ ನಾವು ಮೊದಲಿಗೆ ಮೊಟ್ಟೆನ ಒಂದು ಕೊಬ್ಬರಿ ತುರಿಯೋದ್ರಲ್ಲಿ ತುರ್ಕೋಬೇಕು, ಸಣ್ಣಗೆ ತುರ್ಕೋಬೇಕು. ಏಕೆಂದರೆ ನಾವು ಮೊಟ್ಟೆ ಕ್ರಂಚಿ ಮಾಡೋದಾದ್ರೆ ತುರ್ಕೊಳ್ಳೇಬೇಕು, ಸಪ್ರೇಟ್ ಬೇಯಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮೊಟ್ಟೆ ಅಂತಲೇ ಮಕ್ಳಿಗೆ ಗೊತ್ತಾಗಲ್ಲ. ಆ ರೀತಿ ಮೊಟ್ಟೆ ತಿಂದಿಲ್ಲದ ಮಕ್ಕಳಿಗೆ ಈ ರೀತಿನಾದರೂ ಮಾಡಿ ನಾವು ತಿನ್ನಿಸ್ಬೋದು ಡೈಲಿ. ಕೆಲವು ಮಕ್ಕಳಿಗೆ ಡೈಲಿ ಮೊಟ್ಟೆ ತಿನ್ನೋಕೆ ಇಷ್ಟ ಆಗಲ್ಲ. ಆವಾಗ ಈ ರೀತಿ ಒಂದೊಂದು ದಿವಸ ಮಾಡಿಕೊಟ್ರೆ ಡಿಫ್ರೆಂಟಾಗಿರುತ್ತೆ. ಆವಾಗ ಕೇಳ್ತಾ ಇರ್ತಾರೆ. ನೋಡಿ, ನಾನು ಒಂದನ್ನು ತಗೊಂಡು ಹೆಂಗೆ ಸ್ಮೂತಿಗೆ ತುರಿದ್ನೋ ಹಾಗೆ ಎಲ್ಲ ಮೊಟ್ಟೆನೂ ಅದೇ ಥರ ತುರ್ಕೋಬೇಕು. ಇವಾಗ ಅದಕ್ಕೆ ನಾವು ಅಚ್ಚ ಖಾರದ ಪುಡಿ, ಅಂದರೆ ನಾನು ಒಂದು 3/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಮೆಣಸಿನ ಪುಡಿ, ಅದು ತುಂಬಾ ಟೇಸ್ಟ್ ಕೊಡುತ್ತೆ ಮೆಣಸಿನ ಪುಡಿ ಇದಕ್ಕೆ. ಹಾಗಾಗಿ ನಾನು ಮೆಣಸಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ 2 ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು, ಅಂದರೆ ಇದಕ್ಕೆ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಸ್ವಲ್ಪ ದಪ್ಪ ಆಗಿದೆ, ಅಂದರೆ ಈರುಳ್ಳಿ ಹೂವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಎಲ್ಲದೂ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಇದನ್ನು ತುಂಬ ಕಿವುಚೋದೆಲ್ಲ ಮಾಡಬಾರ್ದು, ತುಂಬ ಸ್ಮೂತಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ ನಿಮಗೆ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬೈಂಡಿಂಗ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ. ಹಂಗಾಗಿ ಬೇಕಾದ್ರೆ ಒಂದು ಸ್ಪೂನಷ್ಟು ನೀವು ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಯಾವುದೇ ರೀತಿ ಕಡಲೆ ಹಿಟ್ಟು ಯಾವುದು ಯೂಸ್ ಮಾಡ್ತಾಯಿಲ್ಲ. ನಾನು ಹಾಗೇ, ಅಂದರೆ ಈರುಳ್ಳಿಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ನಾನು ಹಾಗೇ ಉಂಡೆ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಸ್ಮೂತಿಗೆ ಬರುತ್ತೆ, ಸ್ವಲ್ಪ ಒಡ್ಕೊಳ್ಳೋದು ಚಾನ್ಸಸ್ ಇರುತ್ತೆ. ಆದರೂ ನಾನು ಸ್ವಲ್ಪ ಹುಷಾರಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಆ ರೀತಿ ಬರಲಿಲ್ಲ ಅಂದರೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗೆಲ್ಲ ಈ ರೀತಿ ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಬೌಲಲ್ಲಿ ಕಾರ್ನ್ಫ್ಲೋರು ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ಇವಾಗ ನಾವು ಈ ಉಂಡೆಗಳ್ನ ಅದರೊಳಗೆ ಅದ್ದಬೇಕು. ಅದ್ದಿ ಎಲ್ಲ ಒದ್ದೆ ಮಾಡಾದಮೇಲೆ ಮತ್ತೆ ನಾವು ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ, ಬ್ರೆಡ್ ಪುಡಿ ನಾವು ಏನು ಮಾಡಿ ಇಟ್ಕೊಂಡಿರ್ತೀವೋ ಅದರೊಳಗೆ ಸ್ವಲ್ಪ ಎಲ್ಲದನ್ನು ಪುಡಿ ಹಾಕಿ ಉದುರಿಸ್ಬೇಕು. ಮೇಲ್ಗಡೆ ಫುಲ್ಲು ಬೈಂಡಿಂಗ್ ಆಗಬೇಕು ನೀಟಾಗಿ. ಮತ್ತು ಇನ್ನೊಂದು ಟೈಮು ನೀವು ಕಾರ್ನ್ಫ್ಲೋರ್ ಒಳಗೆ ಅದ್ದಿ ಮತ್ತು ಇನ್ನೊಂದು ಟೈಮು ನೀವು ಬ್ರೆಡ್ ಕ್ರಮ್ಸಲ್ಲಿ ಅದ್ದಬೇಕು. ಆವಾಗ ತುಂಬ ನೀಟಾಗಿ ಬೈಂಡಿಂಗ್ ಆಗುತ್ತೆ. ನಿಮಗೆ ಈ ರೀತಿ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ನೀವು ಕಡಲೆ ಹಿಟ್ಟಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಬಟ್ ಈ ರೀತಿ ಆದರೆ ಕ್ರಂಚಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಕ್ರಂಚಿ ಥರನೇ ಮೊಟ್ಟೆ ಕ್ರಂಚಿ ಅನ್ನೋದಕ್ಕೆ ಕರೆಕ್ಟಾಗಿ ಬರುತ್ತೆ ಇದು. ಅದಾದರೆ ಮೊಟ್ಟೆ ಬೋಂಡ ಥರ ಆಗೋಗ್ಬಿಡುತ್ತೆ. ಬಟ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ತುಂಬಾ ಫಸ್ಟ್ ಆಫ್ ಆಲ್ ಇಷ್ಟ ಆಗೋದೇ ಈ ರೀತಿ ಇಷ್ಟ ಆಗುತ್ತೆ. ಬೋಂಡ ಆದರೆ ಬೇಜಾರು ಮಾಡ್ಕೊತವೆ. ನೋಡಿ, ಇವಾಗ ನಾನು ಎಲ್ಲ ರೀತಿ ಬೈಂಡಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾನು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಕಾಯ್ದಿದೆಯಾ ಇಲ್ವಾ ಅಂತ, ಅಂದರೆ ಒಂದು ಜಾಸ್ತಿ ಕಾಯ್ದಿರಬಾರ್ದು ಎಣ್ಣೆ ಇದಕ್ಕೆ, ಒಂದು ಮೀಡಿಯಮ್ಮಲ್ಲೇ ಕಾಯ್ದಿರಬೇಕು. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿದೆ, ಕಾಯ್ದಿದೆ. ಇವಾಗ ನಾವು ಫಸ್ಟಿಗೆ ಆ ರೀತಿ ಮಾಡ್ಕೋಬೇಕು. ಉರಿ ಜಾಸ್ತಿ ಇದ್ದರೆ ಇದು ತುಂಬಾ ಸೀದೋಗುತ್ತೆ. ಹಾಗಾಗಿ ನಾನು ಪ್ಯಾನಲ್ಲಿ ಅಗಲಕ್ಕೆ ನೀಟಾಗಿ ಬೇಯಲಿ ಅಂತ ಇಟ್ಕೊಂಡಿದ್ದೀನಿ. ನೀವು ಇದರಲ್ಲಾದರೂ ಬೇಯಿಸ್ಕೋಬೋದು. ಬಟ್ ಕೆಲವು ಅಂಟ್ಕೊಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸಪ್ರೇಟಾಗಿ, ಅಂದರೆ ಬೈಂಡಿಂಗ್ ಚೆನ್ನಾಗಿತ್ತು ಅಂದರೆ ಅಂಟ್ಕೊಳ್ಳಲ್ಲ ಅಷ್ಟು ಸಾಮಾನ್ಯವಾಗಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ನಾವು ಮತ್ತೆ ಮಗ್ಚಾಕಬೇಕು. ಏಕೆಂದರೆ ಒಂದು ಟೈಮು ಕೆಳಗಡೆದೆಲ್ಲ ಬೆಂದಿರುತ್ತೆ, ಮೇಲ್ಗಡೆದು ಬೆಂದಿರಲ್ಲ. ನೀಟಾಗಿ ಎಲ್ಲದನ್ನೂ ಸಪ್ರೇಟು ಮಗ್ಚಾಕಬೇಕು. ಆವಾಗ ನೀಟಾಗಿ ಬೇಯುತ್ತೆ. ಇದನ್ನು ಒಂದು ಸ್ವಲ್ಪ ಬ್ರೌನ್ ಕಲರ್ವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಏಕೆಂದರೆ ನಾವು ಬೇಯಿಸಿ ತುರಿದು ಮಾಡೋದ್ರಿಂದ ಬೇಗನೆ ಆಗುತ್ತೆ, ಲೇಟ್ ಏನಾಗಲ್ಲ. ಬಟ್ಟು ಕೆಲವೊಂದು ಮೊಟ್ಟೆ ಬೋಂಡಗಳೆಲ್ಲ ಮಾಡ್ತಾರೆ, ಎಣ್ಣೆಗಳು ಸಿಡಿಯುತ್ತೆ.
ಆವಾಗ ಮುಖಕ್ಕೆ ಗೀಗಕ್ಕೆ ಸಿಡಿಯುತ್ತೆ. ಆದರೂ ಹುಷಾರಾಗಿ ಮಾಡಿ, ಯಾಕೆಂದರೆ ಬೈಂಡಿಂಗ್ ಚೆನ್ನಾಗಿಲ್ಲ ಅಂದರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನಿಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಬೇಜಾರಾದಾಗ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ, ಖುಷಿಯಾಗುತ್ತೆ. ನೋಡಿ ಈ ರೀತಿ ಬ್ರೌನ್ ಕಲರ್ ಬಂದಿರಬೇಕು. ಅಂದರೆ ಈರುಳ್ಳಿ ಇದಕ್ಕೆ ತುಂಬ ಎಷ್ಟು ಸಣ್ಣಗೆ ಕಟ್ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು. ಯಾಕೆಂದರೆ ನೀಟಾಗಿ ಬೈಂಡಿಂಗ್ ಆಗೋದ್ರಿಂದ ನಿಮಗೆ ಕ್ರಂಚಿ ಸೂಪರಾಗಿ ಬರುತ್ತೆ. ಇವಾಗ ನಾನು ಒನ್ ಟೈಮು ಹಾಕ್ಕೊಂಡಿದ್ನೆಲ್ಲ ಬೇಯಿಸ್ಕೊಂಡೆ. ನೋಡಿ ಈ ಕಲರು ಬರುತ್ತೆ, ಬ್ರೌನ್ ಕಲರು. ತುಂಬ ಜಾಸ್ತಿ ಎಣ್ಣೆನೂ ತಗೊಳ್ಳಲ್ಲ, ಬೇಗನೂ ಬೇಯುತ್ತೆ. ಇವಾಗ ಮತ್ತೆ ಇನ್ನೊಂದು ಟೈಮು ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಬೈಂಡಿಂಗ್ ಮಾಡಿದ್ದೀನಿ. ಅದನ್ನು ಸಹ ಇವಾಗ ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು 4 ಮಾತ್ರ, ಅದು ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸೋ ಸಲುವಾಗಿ. ಬಟ್ ಅದನ್ನು ನಿಮಗೆ ಕಲಸೋದೆಲ್ಲ ತೋರಿಸ್ಲಿಲ್ಲ. ಅದೂ ತುಂಬಾ ಚೆನ್ನಾಗಿದೆ. ಅಂದರೆ ಮೇಲ್ಗಡೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಅಂದರೆ ಇದರಷ್ಟು ಕ್ರಂಚಿ ಅದು ಬರೋಲ್ಲ, ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ. ಇದು ನೋಡಿ ಈ ರೀತಿ ಕ್ರಂಚಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.